ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕನ್ನಡ ಅದ್ಭುತ ಕಥೆಯ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಾಗಿದ್ರೆ ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿ. ಕಳ್ಳನು ಒಬ್ಬ ಮಧ್ಯರಾತ್ರಿಯಲ್ಲಿ ಶ್ರೀಮಂತನ ಮನೆಗೆ ಕದಿಯಲು ಹೋದ. ಮನೆಯಲ್ಲಿ ಎಲ್ಲರೂ ಗಾಢ ನಿದ್ರೆಯಲ್ಲಿ ಇದ್ದುದನ್ನು ತಾನು ತಂದಿದ್ದ ಬ್ಯಾಟರಿಯ ಬೆಳಕಿನಿಂದ ಅವರನ್ನು ಗಮನಿಸಿದ. ಅದೇ ಕೋಣೆಯಲ್ಲಿ ತಿಜೋರಿಯ ಬೀಗದ ಕೈ ಗೋಡೆಗೆ ನೇತು ಹಾಕಿರುವುದನ್ನು ಆತ ಕಂಡ. ಇದರಿಂದ ತನ್ನ ಕೆಲಸ ಇನ್ನಷ್ಟು ಸುಲಭವಾಗಿತ್ತು ಎಂದು ಆತ ಅಂದುಕೊಂಡ. ತಡ ಮಾಡದೆ ತಿಜೋರಿಯ ಬೀಗ ತೆಗೆದು ನೋಡಿದ. ಅಲ್ಲಿ ಹಣ, ಒಡವೆಗಳು ಸೇರಿದಂತೆ ಬಹಳಷ್ಟು ಬಂಗಾರದ ನಾಣ್ಯಗಳು ಕೂಡ ಅವನ ಕಣ್ಣಿಗೆ ಅಲ್ಲಿ ಬಿದ್ದವು. ಸಂತೋಷಗೊಂಡ ಕಳ್ಳ ಸದ್ದು ಮಾಡದೆ ತಾನು ತಂದಿದ್ದ ಚೀಲದಲ್ಲಿ ಆ ದ್ರವ್ಯಗಳನ್ನು ತುಂಬಿಕೊಳ್ಳುತ್ತಾ ಇರುವಾಗ ಅವನ ಒಂದು ಬೆರಳಿನಿಂದ ಉಂಗುರ ಮುರಿದು ನೆಲಕ್ಕೆ ಬಿತ್ತು. ಕಳ್ಳ ಕದಿಯುವ ಕೆಲಸ ಬಿಟ್ಟು ಆ ಉಂಗುರವನ್ನು ಹುಡುಕಲು ಮುಂದಾದ. ಸರಿಯಾದ ಬೆಳಕಿಲ್ಲದ ಕಾರಣಕ್ಕಾಗಿ ಆ ಕೋಣೆಯಲ್ಲಿ ಬ್ಯಾಟರಿಯ ಬೆಳಕಿನ ಸಹಾಯದಿಂದ ಎಷ್ಟು ಹುಡುಕಿದರೂ ಆ ಉಂಗುರ ಸಿಗಲಿಲ್ಲ. ಮುಂಜಾನೆ ಬೆಳಕು ಹರಿಯಿತು. ಆಗಲೂ ಕಳ್ಳನಿಗೆ ಉಂಗುರ ಪತ್ತೆಯೇ ಆಗಲೇ ಇಲ್ಲ. ಮನೆ ಯಜಮಾನನು ನಿದ್ರೆಯಿಂದ ಎಚ್ಚರಗೊಂಡು ನೋಡಲು ಮನೆಯಲ್ಲಿ ಯಾರೋ ಅಪರಿಚಿತ ವ್ಯಕ್ತಿಯೊಬ್ಬ ಓಡಾಡುತ್ತಿದ್ದಾನೆ. ತಿಜೋರಿಯ ಬಾಗಿಲು ತೆರೆದು ಚಿನ್ನದ ಒಡವೆ, ನಾಣ್ಯಗಳು ಚಿಲ್ಲಾಪಿಲ್ಲಿ ಆಗಿ ಬಿದ್ದಿವೆ. ಗಾಬರಿಗೊಂಡ ಶ್ರೀಮಂತ ಕಳ್ಳನನ್ನು ಹಿಡಿದು ವಿಚಾರಿಸಿದ. ಭಯಭೀತನಾದ ಕಳ್ಳ, ಸ್ವಾಮಿ, ಈ ದಿನ ನಿಮ್ಮ ಮನೆಯಲ್ಲಿ ಕನ್ನ ಹಾಕಲು ಬಂದೆ. ಆಕಸ್ಮಿಕವಾಗಿ ನನ್ನ ಒಂದು ಉಂಗುರ ಮುರಿದು ಮನೆಯ ಒಳಗೆ ಬಿತ್ತು. ಎಷ್ಟು ಹುಡುಕಿದರೂ ಸಿಗಲಿಲ್ಲ ಎಂದ. ಅವನ ವರ್ತನೆ ಅರ್ಥವಾಗದ ಶ್ರೀಮಂತ, ಅಲ್ವಾ, ಉಂಗುರ ಮುರಿದು ಹೋದರೆ ನಿನಗೇನಾಯಿತು? ಒಡವೆಗಳನ್ನು ತೆಗೆದುಕೊಂಡು ನೀನು ಹೋಗಬಹುದಾಗಿತ್ತಲ್ವಾ ಎಂದು ಸಮಾಧಾನದಿಂದ ಕಳ್ಳನಿಗೆ ಅವನು ಕೇಳಿದ. ಅದಕ್ಕೆ ಕಳ್ಳ, ಛೇ ಛೇ, ಎಲ್ಲಾದರೂ ಉಂಟಾ ಸ್ವಾಮಿ? ಉಂಗುರನ್ನು ಮನೆಯೊಳಗೆ ಬಿಟ್ಟರೆ ದರಿದ್ರೆ ನಿಮಗೆ ಅಂತ ಮತ್ತೆ ವಿಚಿತ್ರವಾಗಿ ಉತ್ತರಿಸಿದ. ತಾಳ್ಮೆ ಕಳೆದುಕೊಳ್ಳದೆ ಶ್ರೀಮಂತ ಕುತೂಹಲದಿಂದ, ನಾನು ದರಿದ್ರನಾದರೆ ನಿನಗೇನು? ನಿನ್ನ ಪಾಡು ನಿನ್ನದಲ್ವಾ ಅಂತ ಮರು ಉತ್ತರ ನೀಡಿದ. ಆಗ ಕಳ್ಳ, ಸ್ವಾಮಿ, ತಾವು ಶ್ರೀಮಂತಿಕೆಯಿಂದ ಇದ್ದ ಕಾರಣಕ್ಕೆ ನಾನು ಇಲ್ಲಿಗೆ ಕದಿಯಲು ಬಂದೆ. ನೀವು ದಾರಿದ್ರ್ಯವಾಗಿ ಬಿಟ್ಟರೆ ನನ್ನಂಥ ಕಳ್ಳರ ಗತಿ ಏನು? ಆದ್ದರಿಂದ ನೀವು ಚೆನ್ನಾಗಿ ಇರಬೇಕು. ಕೊಡುವವನು ಯಾವಾಗಲೂ ಎತ್ತರ ಸ್ಥಾನದಲ್ಲಿ ಇರಬೇಕು ಎಂದ. ಕಳ್ಳನು ಅವನ ಹತ್ತಿರ ನುಡಿದನು. ತನಗೆ ಆಪತ್ತು ಒದಗುವುದು ಎಂದು ತಿಳಿದರೂ ತನ್ನ ನೀತಿಯನ್ನು ಬಿಡದ ಕಳ್ಳನನ್ನು ನೋಡಿದ ಶ್ರೀಮಂತನಿಗೆ ಅತೀವ ಆನಂದವಾಯಿತು. ಬಳಿಕ ಆತ ಅವನಿಗೆ ಬೇಕಾದಷ್ಟು ಒಡವೆ, ನಾಣ್ಯಗಳನ್ನು ನೀಡಿ ಸಂತೋಷದಿಂದ ಕಳುಹಿಸಿದ. ನಮ್ಮ ನಡವಳಿಕೆಯಿಂದ ಇನ್ನೊಬ್ಬರ ಬದುಕು ಹಸನಾಗದಿದ್ರೂ ಪರವಾಗಿಲ್ಲ, ವಿನಾಶವಾಗಬಾರದು ಎಂಬುದನ್ನು ಈ ಕಥೆಯಿಂದ ನಾವು ತಿಳಿದುಕೊಳ್ಳಬಹುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ದಯವಿಟ್ಟು ಮರೆಯಬೇಡಿ.